ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಯಾವುದು, ನಿಮ್ಮ ಜನ್ಮ ರಾಶಿ ಯಾವುದು, ಮತ್ತು ಜನ್ಮ ಲಗ್ನ, ಮತ್ತು ನಿಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿ ಯಾವುದು, ಇವೆಲ್ಲ ವಿಚಾರವನ್ನು ಮೊಬೈಲಲ್ಲೇ ಹೇಗೆ ತಿಳ್ಕೊಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಇಲ್ಲಿ ಕುಂಡಲಿ ಅಂತ ಬರುತ್ತೆ. ಕುಂಡಲಿ ಮೇಲೆ ನೀವು ಟಚ್ ಮಾಡಿದಾಗ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡ್ಬೋದು. ಉದಾಹರಣೆ ಪ್ರಕಾರ 13/4/1992 ಈ ಒಂದು ಡೇಟನ್ನು ಹಾಕೋಣ. ಮತ್ತು ಟೈಮ್ ಬಂದು ರಾತ್ರಿ 8:20. ಇಲ್ಲಿ AM ಅಂದರೆ ಬೆಳಗ್ಗೆ ಆಗುತ್ತೆ, PM ಅಂದರೆ ರಾತ್ರಿ ಆಗುತ್ತೆ. ಸೊ 8:20 PM ಅಂತ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಆ ಒಂದು ಸಮಯದ ಪ್ರಕಾರ ಇಲ್ಲಿ ನೋಡಿ, ನಿಮ್ಮ ಜನ್ಮ ಲಗ್ನ ಯಾವ್ದು ಬರುತ್ತೆ ನೋಡಿ, ತುಲಾ ಲಗ್ನ ಅಂತ ಬರುತ್ತೆ. ತುಲಾ ಲಗ್ನ ಮತ್ತು 26°46' ನಿಮ್ಮ ಲಗ್ನ ಬಂದಿದೆ. ಅದೇ ರೀತಿ ನಿಮ್ಮ ರಾಶಿ ಯಾವುದು, ಸಿಂಹ ರಾಶಿ. ಅದೇ ರೀತಿ ದಶಾಭೋಗ್ಯ ಅಂತ ಬರುತ್ತೆ. ನೀವು ನೋಡ್ಬೋದು. ದಶಾಭೋಗ್ಯ ಅಂತಂದರೆ ನೀವು ಯಾವ ದಶದಲ್ಲಿ ಜನಿಸಿದ್ದೀರಾ, ನೀವು ಜನಿಸುವಂಥ ಸಮಯದಲ್ಲಿ ಯಾವ ಜನ್ಮ ದಶ ಇತ್ತು ಅಂತ ನೋಡಿದಾಗ ಇಲ್ಲಿ ಕಾಣುತ್ತೆ ನೋಡಿ, ಕೇತುವಿನ ದಶದಲ್ಲಿ ಜನಿಸಿದ್ದೀರಾ. ಏನಕ್ಕೆ ಕೇತು ದಶ ಬಂತು ಅಂತಂದರೆ ಇವರ ಜನ್ಮ ನಕ್ಷತ್ರ ಏನಿದೆ ಅದು ಕೇತು ಗ್ರಹದ ಆಧಿಪತ್ಯವನ್ನು ಹೊಂದಿದೆ. ಇಲ್ಲಿ ನೋಡ್ಬೋದು. ಮಖಾ ನಕ್ಷತ್ರದ ಅಧಿಪತಿ ಕೇತು ಗ್ರಹ ಆಗಿರೋದ್ರಿಂದ ಈ ಜಾತಕರು ಕೇತು ದಶದಲ್ಲಿ ಜನಿಸಿರ್ತಾರೆ. ಇದನ್ನು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಕ್ಲಿಯರ್ ಆಗಿದೆ. ಕೇತು ದಶ ನಕ್ಷತ್ರ ವರ್ಕ್ ಆಗೋದು ಇದೇ ಕಾರಣಕ್ಕೇ. ಏನಕ್ಕೆ ನಾವು ನಕ್ಷತ್ರವನ್ನು ಇಂಪಾರ್ಟೆಂಟಾಗಿ ತಗೊತೀವಿ ಅಂತಂದರೆ ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಜನ್ಮ ನಕ್ಷತ್ರದ ಮೇಲೇ ಈ ದಶಾಭುಕ್ತಿಯ ಲೆಕ್ಕಾಚಾರ ಆಗುವಂಥದ್ದು. ತುಂಬ ಜನ ಏನು ಮಾಡ್ತಾರೆ, ನಕ್ಷತ್ರ ಹೋಗ್ಬಿಟ್ಟು ಮ್ಯಾಚಿಂಗ್ ಅಂತ ನಕ್ಷತ್ರನ ತಗೊತಾರೆ. ಮತ್ತು ಜನ್ಮ ನಕ್ಷತ್ರನ ನೀವು ಜನ್ಮ ರಾಶಿನೇ ಅಂತೇಳಿ ರಾಶಿ ಭವಿಷ್ಯ ಅಂತ ಹೇಳ್ಕೊಂಡು ಕೂತ್ಕೊತಾರೆ. ಸೊ ಅವೆಲ್ಲ ಉಪಯೋಗ ಇಲ್ಲ. ನಕ್ಷತ್ರ ಬರುವಂಥದ್ದು ಇಂಪಾರ್ಟೆಂಟಾಗಿ ದಶಾಭುಕ್ತಿ ಲೆಕ್ಕಾಚಾರ ಮಾತ್ರನೇ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಕ್ಷತ್ರದ ಮೇಲೆ ಗುಣಲಕ್ಷಣ ನೋಡೋದು, ಈ ನಕ್ಷತ್ರದವ್ರಿಗೆ ಸಮಸ್ಯೆ ಆಗಿಬಿಡುತ್ತೆ, ಅದೆಲ್ಲ ಲೆಕ್ಕಾಚಾರ ಕರೆಕ್ಟಾಗಿ ಬರೋಲ್ಲ. ಯಾವ ಥರ ನೋಡ್ಬೋದು ಅಂತ ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಮತ್ತು ಈ ಜಾತಕರು ಹುಟ್ಟಿರ್ತಕ್ಕಂಥ ಒಂದು ಪಂಚಾಂಗ ಹೇಗಿತ್ತು, ಆ ದಿನ ಹೇಗಿತ್ತು ನೋಡಿ. ತಿಥಿ ಯಾವುದಿತ್ತು, ದ್ವಾದಶಿ, ಶುಕ್ಲ ಪಕ್ಷ. ಆವತ್ತಿನ ಯೋಗ ಯಾವುದಿತ್ತು ಅಂತ ನೋಡಿದಾಗ ಇಲ್ಲಿ ಗಂಡ ಯೋಗ. ಮತ್ತು ಇಷ್ಟಕಾಲ ಅಂತ ಬರುತ್ತೆ. ಈ ಇಷ್ಟಕಾಲ ಅಂತಂದರೆ ಹಿಂದೂ ಸಮಯ ಅಂತ ಹೇಳ್ತಾರೆ. ಇದನ್ನು ನಾವು ಗಟ್ಟಿ ವಿಗಟಿ ಅಂತ ಹೇಳ್ತೀವಿ. ಆ ಲೆಕ್ಕಾಚಾರದ ಮೇಲೆ ಬರುತ್ತೆ. ಅದೇ ರೀತಿ ನಕ್ಷತ್ರ ಆಯಿತು, ಕರ್ಣ ಬಂದು ಭವಕರ್ಣ ಬರುತ್ತೆ. ಮತ್ತು ಅವರು ಜನಿಸಿರ್ತಕ್ಕಂಥ ದಿನಾಂಕದಲ್ಲಿ ಸೂರ್ಯೋದಯ ಬಂದು ಬೆಳಗ್ಗೆ 6:09. ಸೊ ಆ ವ್ಯಕ್ತಿಯ ಸಂಪೂರ್ಣವಾಗಿರುವಂಥ ಪಂಚಾಂಗ ವಿಚಾರಗಳು ಈ ಒಂದು ಪೇಜಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ರಾಶಿ ಅಧಿಪತಿ ಯಾವುದು, ಮತ್ತು ನಕ್ಷತ್ರ ಪಾದ, ಯಾವ ಗಣ, ಯಾವ ವರ್ಣ ಬರುತ್ತೆ, ಎಲ್ಲವೂ ಇಲ್ಲಿ ಬಂದ್ಬಿಡುತ್ತೆ. ಜಾತಕ ಕೂಡ ನೋಡ್ಬೋದು. ಜನ್ಮ ಲಗ್ನ ತುಲಾ ಲಗ್ನ, ಜನ್ಮ ರಾಶಿ ಸಿಂಹ ರಾಶಿ, ಮಖಾ ನಕ್ಷತ್ರ. ಸೊ ಕ್ಲಿಯರಾಗಿ ಕೇವಲ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇದ್ದರೆ ಸಾಕು, ನಿಮ್ಮ ಜಾತಕವನ್ನು ಇಲ್ಲಿ ನಾವು ಓಪನ್ ಮಾಡಿ ನೋಡ್ಬೋದು. ನಿಮ್ಮ ಲಗ್ನ ಯಾವ್ದು ಬರುತ್ತೆ, ನಿಮ್ಮ ರಾಶಿ ಯಾವ್ದು ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಇದೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಟೈಮಿಂಗ್ಸನ್ನು ಎಂಟರ್ ಮಾಡಿದ್ರೆ ಇಲ್ಲಿ ಕ್ಲಿಯರಾಗಿ ತೋರಿಸ್ಬಿಡುತ್ತೆ. ಇವತ್ತು ಲಗ್ನ ಯಾವ್ದು ಬರುತ್ತೆ, ನಿಮ್ಮ ರಾಶಿ ಯಾವ್ದು ಬರುತ್ತೆ, ನಿಮಗೆ ನಡೀತಾ ಇರುವಂಥ ದಶ ಯಾವುದು ಅದು ಕೂಡ ನೋಡ್ಬೋದು. ನೋಡಿ, ಉದಾಹರಣೆಗೆ 1992ರಲ್ಲಿ ಜನನ ಆಗಿರುವಂಥದ್ದು. ಸೊ ಇವ್ರಿಗೆ ನಡೀತಾ ಇರುವಂಥ ದಶ ಯಾವುದು ಅಂತ ನೋಡಿದಾಗ ಸೊ ಕೇತು ದಶ ಮುಗಿದೋಗಿದೆ. ಅದಾದಮೇಲೆ ಶುಕ್ರ ದಶನೂ ಮುಗಿದೋಗಿದೆ. ತದನಂತರ ಸೂರ್ಯ ದಶನೂ ಮುಗಿದಿದೆ. ಪ್ರಸ್ತುತ ಇವರಿಗೆ ಚಂದ್ರ ದಶ ನಡೀತಾ ಇದೆ. ಚಂದ್ರ ದಶ ನೋಡಿ, ಚಂದ್ರ ದಶ ಇಲ್ಲಿವರೆಗೂ ಇದೆ, 2028ವರೆಗೂ ಇದೆ. ಸೊ ಚಂದ್ರನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಭುಕ್ತಿಗಳು ಶುರು ಗೊತ್ತಾಗುತ್ತೆ. ಈ ಭುಕ್ತಿಗಳು ನಮಗೆ ಪ್ರಸ್ತುತ ನಡೀತಾ ಇರುವಂಥ ಟೈಮ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಪ್ರಸ್ತುತ ಇವ್ರಿಗೆ ಚಂದ್ರ ದಶದಲ್ಲಿ
ಕೇತುವಿನ ಭುಕ್ತಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ಇದು ಎಲ್ಲಿವರೆಗೂ ಇದೆ ಅಂತಂದರೆ ಜೂನ್ 2026 ಇದೆ. ಸೊ ಇದ್ರ ಪ್ರಕಾರ ನಾವು ನಡೀತಾ ಇರುವಂಥ ಟೈಮು ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅನ್ನೋದನ್ನು ನಾವು ದಶಾಭುಕ್ತಿ ಲೆಕ್ಕಾಚಾರದ ಮೇಲೆ ನೋಡ್ತೀವಿ. ನೀವು ಹುಟ್ಟಿರುವಂಥ ಯಾವ ತಿಥಿ ಗೊತ್ತಿಲ್ಲ, ಯಾವ ನಕ್ಷತ್ರ ಗೊತ್ತಿಲ್ಲ, ಯಾವ ಯೋಗ ಗೊತ್ತಿಲ್ಲ, ಮತ್ತು ಯಾವ ಕರ್ಣದಲ್ಲಿ ಜನಿಸಿದ್ದೀರ ಅಂತ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಚಾರ ನೀವು ನೋಡ್ಕೋಬೋದು. ಸೊ ಇನ್ನಷ್ಟು ಅಸ್ಟ್ರಾಲಜಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.